ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್ ಅಟ್ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಫ್ರೆಂಡ್ಸ್, ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದ್ರೆ, ನಮಗೆ ಒಬ್ರು ಕಮೆಂಟ್ ಹಾಕಿದ್ರು, ಏನಂದ್ರೆ 1-to-1 ಕೌನ್ಸಿಲಿಂಗ್ಗೆ ಎಷ್ಟು ಕೇಳ್ತೀರಾ ನೀವು ಅಂತ. ನಾನು ಮೆಡಿಕಲ್ ಸ್ಟೂಡೆಂಟ್ ಆಗಿರೋದ್ರಿಂದ, ನಾವೆಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಅಷ್ಟು ಟೈಮ್ ಸಿಗಲ್ಲ ನಮ್ಗೆ, ಎಕ್ಸಾಮ್ ಪ್ರಿಪರೇಷನ್ಗೆ ಟೈಮ್ ಸಿಗಲ್ಲ. ಬಟ್ ಹೇಗೆ ನಾವು ಕೌನ್ಸಿಲಿಂಗ್ 1-to-1 ಕೌನ್ಸಿಲಿಂಗ್ ಮಾಡಿಸೋಕ್ಕಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಇದೇ ತಿಂಗ್ನ ನಾನು ನಮ್ಮ ಫ್ರೆಂಡ್ಸ್ಗೆ ಕೇಳಿದಾಗ ಫ್ರೆಂಡ್ಸ್ ಹೇಳಿದ್ರು, ನಾವು ಸಪೋರ್ಟ್ ಮಾಡ್ತೀವಿ ನಿಮ್ಗೆ. ಏನಾದ್ರೂ 1-to-1 ಕೌನ್ಸಿಲಿಂಗ್ ಬೇಕಂದ್ರೆ ನೀವು ಏನಕ್ಕೆ ಟೆನ್ಷನ್ ತಗೊಳ್ತೀರಾ, 1-to-1 ಕೌನ್ಸಿಲಿಂಗ್ ನಾವು ಮಾಡ್ಕೊಡ್ತೀವಿ, ನೀನು ವಿಡಿಯೋಸ್ ಜಸ್ಟ್ ಮಾಡು ಅಂತ ಅವ್ರು ಹೇಳಿದ್ರು. ಸೊ ಅದಕ್ಕೋಸ್ಕರ ನನ್ನ ಫ್ರೆಂಡ್ಸ್ಗಳು 1-to-1 ಕೌನ್ಸಿಲಿಂಗ್ ಮಾಡ್ತಾರಂತೆ. ಅಂದ್ರೆ ಇದಕ್ಕೆ ಅಂತ ಸ್ಪೆಸಿಫಿಕ್ ಅಮೌಂಟ್ ನಾವು ಚಾರ್ಜ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಅವರು ಎಕ್ಸಾಮ್ಸ್ ಎಲ್ಲ ಬಿಟ್ಟು ಎಲ್ಲ ಮಾಡ್ಬೇಕಲ್ಲ. ಸೊ ಅವರು ಪೇಮೆಂಟ್ ತಗೊಳ್ತಾರೆ. ಬಟ್ ನಮ್ದು ಏನು ಥಿಂಕಿಂಗ್ ಇದೆ ಅಂದ್ರೆ, ಆಲ್ಮೋಸ್ಟ್ ಚೀಪೆಸ್ಟ್ ಅಮೌಂಟ್ ನಾವಿಟ್ಟು, ಚೀಪೆಸ್ಟ್ ಅಮೌಂಟ್ ಮತ್ತೆ ಕಮ್ಮಿ ಜನಕ್ಕೆ ನಾವು ಕೌನ್ಸಿಲಿಂಗ್ ಮಾಡೋದಂತ. ಈಗ ನಾವು ಫ್ರೆಂಡ್ಸ್ ಹತ್ರ ಕೇಳಿದ್ಮೇಲೆ, ನಮ್ ಕ್ಲಾಸ್ಮೇಟ್ಸ್ ಹತ್ರ, ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್, ನೀವು ಇಲ್ಲಿ ಕಾಣಿಸ್ತಿದಲ್ಲ ಪ್ರತಿಯೊಬ್ರು ಮೆಡಿಕಲ್ ಸ್ಟೂಡೆಂಟ್ಸ್ಗಳೇ, ಎಲ್ರು ರೆಡಿ ಇದ್ದಾರೆ. ಈಗ ಆಲ್ಮೋಸ್ಟ್ ಒಂದ್ 20 ಜನ ನನ್ನ ಹತ್ರ ಈಗ ಫ್ರೆಂಡ್ಸ್ಗಳು ಓಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಈ ಕೌನ್ಸಿಲಿಂಗ್ ನಾವು ಓನ್ಲಿ ಫಾರ್ ನೀಟ್, ಪ್ಯೂರ್ ನೀಟ್ ಸ್ಟೂಡೆಂಟ್ಸ್, ನಾಟ್ ಫಾರ್ ಇಂಜಿನಿಯರಿಂಗ್. KCT ಬರ್ದಿರ್ತೀರಾ, ನಮ್ಗೆ KCT ಅಂದ್ರೆ ಆಪ್ಷನ್ ಎಂಟ್ರಿ ಟೈಮಲ್ಲಿ ನಮ್ಗೆ ಇಂಜಿನಿಯರಿಂಗ್ ಕಾಲೇಜ್ದು ಆರ್ಡರ್ನ ಕೊಡಿ, ಪ್ಲೀಸ್ ನಮ್ ಕೈಯಲ್ಲಿ ಕೊಡಕ್ಕಾಗಲ್ಲ. ಇವನ್ ಕೊಟ್ರು, ರಿಸರ್ಚ್ ಮಾಡಿ ಕೊಟ್ರು ಅದು ಪ್ರಾಬ್ಲಮ್ ಆಗ್ತದೆ. ಯಾಕೆಂದ್ರೆ ಈಗ ನಾವು ಅರ್ಧಂಬರ್ಧ ನಾಲೆಡ್ಜ್ ಆಗುತ್ತೆ. ಸೀರಿಯಸ್ ಆಗಿ ನಾವು ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಇಂಜಿನಿಯರಿಂಗ್ ಬಗ್ಗೆ, ಈಗ ಒಂದ್ ಕಾಲೇಜ್ ಟಾಪ್ ಹೋಗ್ತದೆ, ಕೆಳಗಡೆ ಹೋಗ್ತದೆ, ಅದೆಲ್ಲ ನಮ್ಗೆ ಅಷ್ಟು ಐಡಿಯಾ ಬರಲ್ಲ. ಸೊ ಅದರಿಂದ ನಾವು ನೀಟ್ ಸ್ಟೂಡೆಂಟ್ಸ್ಗೆ ಕಾನ್ಫೈನ್ ಆಗ್ತಾ ಇದೀವಿ. ಯಾವ ರೀತಿ ಸ್ಟೂಡೆಂಟ್ಸ್ ಅಂತ ಹೇಳೋದಾದ್ರೆ, ನೀವೀಗ ಗೌರ್ಮೆಂಟ್ ಕಾಲೇಜ್ ಸಿಗ್ತಾ, ನಾವು ಹೋಗ್ತೀನಿ, ಗೌರ್ಮೆಂಟ್ ಸಿಗ್ಲಿಲ್ವಾ ನಾವು ಹೋಗಲ್ಲ, ನಾ ಲಾಂಗ್ ಟರ್ಮ್ ಹೋಗ್ತೀನಿ ಅಂತ ಸ್ಟೂಡೆಂಟ್ಸ್ ಆದ್ರೆ ಓಕೆ. ಮತ್ತೆ ನೀವೇನಾದ್ರೂ ಡೆಂಟಲ್ ಆಯುರ್ವೇದಿಕ್ ಆದ್ರೂ ಓಕೆ, ಅವ್ರಿಗೂ ಕೌನ್ಸಿಲಿಂಗ್ ಮಾಡಿಸ್ತೀವಿ. ಅಂದ್ರೆ ಕಮ್ಮಿ ಸ್ಕೋರ್ ಬಂದಿದ್ರು ಅವ್ರಿಗೆ ಆಯುರ್ವೇದಿಕ್ ಡೆಂಟಲ್ ಸಿಕ್ಕರು ನಾವು ಹೋಗ್ತೀನಿ ಅನ್ನೋರ್ಗೆ ಮಾಡಿಸ್ಕೊಡ್ಬೋದು. ಬಟ್ ಏನಾದ್ರು ನಂಗೆ ಮೆಡಿಕಲ್ಗೆ ಹೋಗಕ್ ಇಷ್ಟ ಇಲ್ಲ, ಬಟ್ ಅಂದ್ರೆ ಮೆಡಿಕಲ್ ಸಿಗ್ಲಿಲ್ಲ ಅಂದ್ರೆ ಇಂಜಿನಿಯರಿಂಗ್ ಹೋಗ್ತೀನಿ ಅಂತ ಸ್ಟೂಡೆಂಟ್ಸ್ಗೆ ನಾವು ಮಾಡಕ್ಕಾಗಲ್ಲ. ಓಕೆ, ಇದನ್ನ ಹೇಳೋದು ಮರ್ತಿದ್ದೆ. ಮತ್ತೆ ಈ ನಮ್ಮ ಕೌನ್ಸಿಲಿಂಗ್ ಅಲ್ಲಿ ಏನಂದ್ರೆ, ನಾವು ತುಂಬಾ ರಿಸ್ಕ್ಗಳನ್ನ ತಗೊಳಕ್ ಹೋಗಲ್ಲ. ಯಾಕೆಂದ್ರೆ ನಮ್ದು ಎಕ್ಸಾಮ್ಸ್ ಇರುತ್ತೆ, ಮತ್ತೆ ನಾವು ತುಂಬಾ ಜನನ ತಗೊಂಡ್ರೆ ನಮ್ಗೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಸೊ ನಾವು ಕಮ್ಮಿ ಜನನ ತಗೊಂಡು ಪಕ್ಕಾ ಕೌನ್ಸಿಲಿಂಗ್ ನ ಮಾಡೋಕೆ ಅಂತ ನಾವು ಟ್ರೈ ಮಾಡ್ತೀವಿ. ಮತ್ತೆ ಇದ್ರಲ್ಲಿ ಏನಂದ್ರೆ, ನೀವು ಈಗ 200-300 ಸ್ಕೋರ್ ಬಂದಿರುತ್ತೆ, ನಂಗೆ ಕಾಲೇಜ್ ಕೊಡ್ಸಿ, ಒಂದ್ 10,000ನೇ ಆಗ್ಲಿ ನಾನು ಕೊಡ್ತೀನಿ ನಿಮ್ಗೆ, 1 ಲಕ್ಷ ಕೊಡ್ತೀನಿ ನಮ್ ಕಾಲೇಜ್ ಕೊಡ್ಸಿ, ನಿಜವಾಗ್ಲೂ ಆಗಲ್ಲ. ಈ ರೀತಿ ನಾವು ಯಾವ್ದೇ ಕಾರಣಕ್ಕೂ ಮಾಡಕ್ಕಾಗಲ್ಲ. ಎಲ್ಲಾ KE ಅಂಡರ್ ಅಲ್ಲೇ ಕೌನ್ಸಿಲಿಂಗ್ ಆಗಿರೋದ್ರಿಂದ, ಆಸ್ ಪರ್ ದಿ ಕಟ್ ಆಫ್ ಏನೆ ನಾವು ಕೌನ್ಸಿಲಿಂಗ್ ಮಾಡ್ಸೋಕ್ಕಾಗುತ್ತೆ. ನಿಮ್ಗೆ ಕಾಲೇಜ್ ಅಲೋಟ್ ಆಗುತ್ತಾ ಇಲ್ಲ ಅಂತ ನೋಡಕ್ಕಾಗುತ್ತೆ. ನೀವು ಕಮ್ಮಿ ಇದ್ರೂ ಮಾರ್ಕ್ಸ್ ಕೌನ್ಸಿಲಿಂಗ್ ಮಾಡಿಸ್ಬೋದು, ಬಟ್ ಕಾಲೇಜ್ ಅಲೋಟ್ ಆಗುತ್ತೆ ಅಂತ ಏನು ಹೇಳಕ್ಕಾಗಲ್ಲ. ಬಟ್ ನಮ್ದೇನಂದ್ರೆ, ನಾನು ಫಸ್ಟ್ ನಿಮ್ದು ಏನ್ ನೀಟ್ ಸ್ಕೋರ್ ಬರುತ್ತೆ, ನಿಮ್ದು ನೀಟ್ ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಏನ್ ಬರುತ್ತೆ, ಅದಾದ್ಮೇಲೆನೆ ನಿಮ್ಗೆ ಕೌನ್ಸಿಲಿಂಗ್ ಗೆ ನಾನು ನಿಮ್ಗೆ ನಂಬರ್ ಕೊಡಂತದ್, ನನ್ನ ನಂಬರ್, ಪರ್ಸನಲ್ ನಂಬರ್ ನ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ. ಆ ಪರ್ಸನಲ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ನಿಮ್ದು ಸ್ಕೋರ್ ನ ನೀವು ತಿಳಿಸ್ಕೊಡಿ. ಓಕೆ, ಆ ಸ್ಕೋರ್ ಎಷ್ಟಿದೆ ಅಂತ ನೋಡ್ಕೊಂಡು, ಲೈಕ್ ನಿಮ್ದು ಈಗ ಒಂದು 500 ಇದೆ ಅಪ್ಪ, 500ಗೆ ನಿಮ್ಗೆ ಈ ವರ್ಷ ಕಾಲೇಜ್ ಸಿಗಂಗೆ ಅನ್ನಿಸ್ತಾ ಇದೆ ಅಂದ್ರೆ, ಲೈಕ್ ರ್ಯಾಂಕ್ ಬಂದು ಒಂದು 50,000 ಬಂದಿದೆ ಅನ್ಕೊಳ್ಳಿ, ಆಲ್ ಇಂಡಿಯಾ ರ್ಯಾಂಕ್ 500ಗೆ, ಆಗ ನಾನು ನಿಮ್ಗೆ ಕೌನ್ಸಿಲಿಂಗ್ ಮಾಡಿಸ್ಬೋದು. ಬಟ್ ಏನಾದ್ರು ಅದೇ 500 ರ್ಯಾಂಕ್ ನಿಮ್ಗೆ 80,000, 90,000, 1 lakh ಹತ್ತತ್ರ ನಿಮ್ಗೆ ರ್ಯಾಂಕ್ ಬಂತು ಅಂದ್ರೆ, ನಾವ್ ಯಾವ್ದೇ ಕಾರಣಕ್ಕೂ ಕೌನ್ಸಿಲಿಂಗ್ ಮಾಡ್ಸಕ್ ಆಗಲ್ಲ. ಯಾಕಂದ್ರೆ ನಿಮ್ಗೆ ಗೌರ್ಮೆಂಟ್ ಕಾಲೇಜ್ ಸಿಗಕ್ ಆಗಲ್ಲ. ಈವನ್ ಸೆಮಿ ಗೌರ್ಮೆಂಟ್ 1 lakh ರ್ಯಾಂಕ್ ಬಂತು ಅಂದ್ರೆ. ಓಕೆ, ನಾವು ಫಸ್ಟ್ ನಿಮ್ದು ಏನ್ ಸ್ಕೋರ್ ಇದೆ ಅದನ್ನ ನೋಡ್ಕೊಂಡು ನಾವು ಕೌನ್ಸಿಲಿಂಗ್ ಮಾಡ್ಸೋದು. ಇಲ್ಲೆಲ್ಲ ಕೂತಿರೋರು ಸಹ, ಅಂದ್ರೆ ಈಗ ಕೌನ್ಸಿಲಿಂಗ್ ನಾನು ಒಬ್ನೇ ಮಾಡ್ಸಲ್ಲ, ಎಲ್ಲ ಏನ್ ಕೂತಿದ್ದಾರೆ ಇವರೇ ಕೌನ್ಸಿಲಿಂಗ್ ಮಾಡ್ಸೋದು. ಓಕೆ, ಅಂದ್ರೆ ಪರ್ ಪರ್ಸನ್ಗೆ ಒಬ್ಬೊಬ್ರನ್ನ ಅಲಾಟ್ ಮಾಡ್ತಾ ಹೋಗ್ತೀನಿ. ಓಕೆ, ಅವ್ರಿಗೆ ಅಂದ್ರೆ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡ್ತೀನಿ, ಚೀಪೆಸ್ಟ್ ಅಲ್ಲಿ ನಾನು ಫಿಕ್ಸ್ ಮಾಡ್ತೀನಿ. ಮತ್ತೆ ನಂಬರು ಸಹ ನಿಮ್ದು ನೀಟ್ ರಿಸಲ್ಟ್ ಬಂದ್ಮೇಲೆ ನಾನು ನಿಮ್ಗೆ ಇನ್ನೊಂದು ವಿಡಿಯೋ ಮಾಡಿ ನಿಮ್ಗೆ ನಂಬರ್ನ ಕೊಡ್ತೀನಿ, ನನ್ನ ನಂಬರ್. ಆ ನಂಬರ್ಗೆ ನೀವು ಮೆಸೇಜ್ ಮಾಡಿ ನಿಮ್ದು ಏನ್ ಸ್ಕೋರ್ ಇದೆ ಅದನ್ನ ತಿಳಿಸ್ಕೊಡ್ಬೇಕಷ್ಟೇ. ನಾನು ನೆಕ್ಸ್ಟ್ ಅದು ಆಗುತ್ತಾ ಇಲ್ವಾ ಅಂತ ನೆಕ್ಸ್ಟ್ ನಾನು ಹೇಳ್ತೀನಿ. ಆಗುತ್ತೆ ಅಂದ್ರೆ ನಾವು ಕೌನ್ಸಿಲಿಂಗ್ ಮಾಡ್ಕೊಡ್ತೀವಿ, ಆಗಲ್ಲ ಅಂದ್ರೆ ಪ್ಲೀಸ್ ಆಗಲ್ಲ ಅಂತ ಹೇಳ್ತೀವಿ. ನೀವು ಇಲ್ಲೇ ನಾವು ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್, ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ, ತುಂಬಾ ಅಂದ್ರೆ ಆಫ್ಲೈನ್ ಆಗಿ ಮೀಟ್ ಮಾಡ್ಬೇಕು ಅಂದ್ರೆ, ನಿಮ್ಗೆ ಏನಾದ್ರು ಪರ್ಸನಲಿ ಡೌಟ್ಸ್ ಇತ್ತು ಅಂದ್ರೆ, ಪ್ಲೀಸ್ ನೀವು ಏನಾದ್ರು ಆ ಬ್ಯಾಚ್ಗೆ ಸೇರ್ಕೊಂಡ್ರೆ, ನೀವು ಒಂದ್ 20 ಜನ ಏನು ನಾವು ಕೌನ್ಸಿಲಿಂಗ್ ಮಾಡ್ತಿದೀವಿ, ಆ ಬ್ಯಾಚ್ಗೆ ನೀವು ಸೇರ್ಕೊಂಡ್ರೆ ನೀವು ಯಾವಾಗ ಬೇಕಾದ್ರೂ ಬಂದು ಮಾತಾಡ್ಬೋದು. ಓಕೆ, ಅಂದ್ರೆ ಕ್ಲಾಸ್ ಟೈಮಲ್ಲೆಲ್ಲ ಕಾಲ್ ಮಾಡಿ ಬರೋಕೆ ಎಲ್ಲ ಹಿಂಸೆ ಆಗ್ತದೆ. ಅಂದ್ರೆ ಇವನ್ ಏನಂದ್ರೆ 4 to 5, 4 to ಈವ್ನಿಂಗ್ ಟೈಮ್ ನೀವು ಯಾವಾಗಾದ್ರೂ ಬಂದು ನಮ್ಮ ಹತ್ರ ಮಾತಾಡ್ಬೋದು. ಎಲ್ಲಾ ಕೌನ್ಸಿಲರ್ ಹತ್ರನೂ ಮಾತಾಡ್ಬೋದು. ನಿಮ್ ಸ್ಕೋರ್ ಎಷ್ಟು ಅಂತ ನೋಡಿದ್ಮೇಲೆ ನಿಮ್ಗೆ ಪರ್ಸನಲ್ ಆಗಿ ಒಬ್ಬೊಬ್ರು ಏನ್ ಕೌನ್ಸಿಲರ್ಸ್ ಇದಾರೆ ಇಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್, ಅವ್ರಿಗೆ ಒಬ್ಬೊಬ್ರನ್ನ ಅಲಾಟ್ ಮಾಡ್ತಾ ಹೋಗ್ತೀವಿ. ಓಕೆ, ಅವ್ರಿಗೆ ಅಲಾಟ್ ಮಾಡಿದ್ಮೇಲೆ ಅವರು ನಿಮ್ಗೆ ಇವನ್ ಅವ್ರದ್ದು ಪರ್ಸನಲ್ ನಂಬರ್ ಸಹ ಕೊಡ್ತೀವಿ ನಾವು. ಆ ಪರ್ಸನಲ್ ನಂಬರ್ನ
ಏನ್ ಕೊಡ್ತೀವಿ, ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು, ಯಾವಾಗ ಬೇಕಾದ್ರೂ ಮಾತಾಡ್ಬೋದು. ಮತ್ತೆ ಈವನ್ ಆಪ್ಷನ್ ಎಂಟ್ರಿ ಸಹ ಇವರೇ ಮಾಡ್ಕೊಡ್ತಾರೆ, ಯಾವ ಕಾಲೇಜ್ ಚೆನ್ನಾಗಿದೆ ಅಂತ. ಆಲ್ಮೋಸ್ಟ್ ಪ್ರತಿಯೊಂದು ಪಾಯಿಂಟ್ಸ್ ನಾನು ಕವರ್ ಮಾಡಿದ್ದೀನಿ ಅನ್ಸುತ್ತೆ. ನಿಮ್ಗೆ ಯಾರಾದ್ರೂ ರಿಲೇಟಿವ್ಸ್ ಗೊತ್ತಿದ್ರೆ ಅವ್ರಿಗೂ ಶೇರ್ ಮಾಡಿ. ಅಂದ್ರೆ ತುಂಬಾ ಫೇಕ್ ಕೌನ್ಸಿಲರ್ಸ್ ಎಲ್ಲ ಸಿಗ್ತಾರೆ, ಬಟ್ ನಾವು ಇಲ್ಲೇ ಬ್ಯಾಂಗ್ಳೂರಲ್ಲೇ ಇರುವಂತ ಸ್ಟೂಡೆಂಟ್ಸು, ಮೆಡಿಕಲ್ ಸ್ಟೂಡೆಂಟ್ಸು, ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸು, ಶಿವಾಜಿ ನಗರ್. ಮತ್ತೆ ಇನ್ಫಾರ್ಮೇಟಿವ್ ನವೋದಯ ಚಾನಲ್ ಇದೆ ನಮ್ದು, ಅಲ್ಲಿ ಡೈಲಿ ಅಪ್ಡೇಟ್ಸ್ ನ ಕೊಡ್ತೀನಿ. 20 ಜನ ಆದ್ಮೇಲೆ ಮಿಕ್ಕಿದವ್ರಿಗೆ ಅಪ್ಡೇಟ್ಸ್ಗಳು ಯೂಟ್ಯೂಬ್ ಅಲ್ಲಿ ಕೊಡ್ಬೇಕಾಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರಿ ಚಾನಲ್ನ, ಅಪ್ಡೇಟ್ಸ್ಗಳು ಕೊಡೋಕೆ ಟ್ರೈ ಮಾಡ್ತೀನಿ. ಮತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಪ್ಲೀಸ್ ಶೇರ್ ಮಾಡಿ, ಎಲ್ಲಾರ್ಗು ಇನ್ಫಾರ್ಮೇಶನ್ ತಲುಪಲಿ. ಮತ್ತೆ ವಿಡಿಯೋ ಹಾಕಿದ್ಮೇಲೆ ಬೇಗ 20 ಏನ್ ಸೀಟ್ಸ್ ನಾವು ಈ ವರ್ಷ ಮಾಡ್ತಿದೀವಿ ಅದು ಕಂಪ್ಲೀಟ್ ಆಗೋ ಚಾನ್ಸಸ್ ಇದೆ. ಈವನ್ ನಾವು 15 ಸ್ಟೂಡೆಂಟ್ಸ್ಗೆ ಕನ್ಫೈನ್ ಮಾಡ್ಬೋದು, ಏನಾದ್ರೂ ನಮ್ ಕಡೆ ಇಲ್ಲಿ ಕಮ್ಮಿ ಆದ್ರೆ. ಈಗ ಆಲ್ಮೋಸ್ಟ್ 20 ಜನ ಇದಾರೆ, ನಮ್ಗೆ ರಿಸ್ಕ್ ಆಗುತ್ತೆ ಎಕ್ಸಾಮ್ ಟೈಮ್ ಅಂತ ಹೇಳಿದ್ರೆ ನಾವು 15ಗೆ ಸ್ಟಾಪ್ ಮಾಡ್ಕೋಬಹುದು. ಓಕೆ, ಮತ್ತೆ ಅಮೌಂಟ್ ಅಷ್ಟೇ, ಏನಾದ್ರೂ ಪ್ರಾಬ್ಲಮ್ ಆಯ್ತು ನಮ್ ಕಡೆ ಅಂದ್ರೆ ನಾವು ಈವನ್ ರೀಫಂಡ್ ಮಾಡೋಕೆ ರೆಡಿ ಇರ್ತೀವಿ. ಅಂದ್ರೆ 60% 70% ನಮ್ಮ ಹತ್ರ ಏನ್ ನೀವು ಅಮೌಂಟ್ ಪೇ ಮಾಡಿರ್ತೀರಾ ಅದನ್ನ ರೀಫಂಡ್ ಮಾಡೋಕ್ಕೂ ನಾವು ರೆಡಿ ಇರ್ತೀವಿ, ಅದೊಂದು ನೆನ್ಪಿಟ್ಕೊಳ್ಳಿ. ಮತ್ತೆ ಓಕೆ, ವಿಡಿಯೋ ಇಲ್ಲಿಗೆ ನಿಲ್ಸೋಣ, ಜಾಸ್ತಿ ಆಯ್ತು, ಲೆಂತಿ ವಿಡಿಯೋ ಆಯ್ತು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಂದ್ಸರಿ ನಮ್ಮ ಕೌನ್ಸಿಲರ್ಸ್ನ ಒಂದ್ಸರಿ ನೋಡ್ಕೊಳ್ಳಿ. ಓಕೆ, ಓಕೆ, ಬಾಯ್.